ಎಸ್, ಕಾರ್ತಿಕ್ ಮಹೇಶ್ ಅವರು ಫೈನಲಿ ವಿನ್ ಆಗಿ ಮನೆಗೆ ಬಂದಿದ್ದಾರೆ, ಕಪ್ ಹಿಡ್ಕೊಂಡು ಮನೆಗೆ ಬಂದಿದ್ದಾರೆ. ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಗಂಟ್ಲು ಬೇರೆ ಆಗ್ತಲ್ಲ ಮಾತಾಡೋದು. ಅಂದರೆ ನಿನ್ನೆ ಕೂಡ ನೀವು ತುಂಬ ಹುಷಾರಿಲ್ಲ ಅಂದರೂ ಕೂಡ ಅಲ್ಲಿ ಹೋಗಿದ್ರಿ. ಅಂದರೆ ನಿಮ್ಮನ್ನು ಎಷ್ಟು ಕಾರ್ತಿಕ್ ಅವ್ರು ಇಷ್ಟಪಡ್ತಾರೆ ಅಂತಂದರೆ, ಬನ್ನಿ ನಿಂತ್ಕೊಳ್ಳಿ, ಎಷ್ಟು ಇಷ್ಟಪಡ್ತಾರೆ ಅಂದರೆ ನೀವು ಹಾಯ್ ಅಂತ ಹೇಳಿದಾಗ ವಾಯ್ಸ್ ಏನಾಯಿತು ಹುಷಾರಿಲ್ವ ಅಂತ ಕೇಳ್ತಾ ಇದ್ರು ನೆನ್ನೆ ಬಿಗ್ ಬಾಸಲ್ಲಿ. ಎಲ್ಲವೂ ಅರ್ಥ ಆಗುತ್ತೆ ಅವನಿಗೆ. ತಾಯಿ ಅಂದರೆ ಅವನಿಗೆ ತುಂಬ ಪ್ರೀತಿ. ಮೊದಲಿನಿಂದಲೂ ಅವ್ನ ಮಗುವಾಗಿರುವಾಗಿಂದನೂ ಅವನು ಹೇಗಿದ್ದಾನೋ ಹಾಗೇ ಇದ್ದಾನೆ. ಈಗಲೂ ಸಹ ನನಗೆ ನೋವಾದರೆ ಅವ್ನು ತಡ್ಕೊಳ್ಳಲ್ಲ. ಹಾಗಾಗಿ ನನ್ನ ಮಗ ನಾನು ಹೇಳ್ತಾ ಇದ್ದೀನಿ, ಅವ್ರ ತಾಯಿ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಕೊಳಕ್ಕೆ. ಮುಂದಿನ ಜನ್ಮ ಅಂತ ಇದ್ದರೆ ನಾನು ಯಾವತ್ತೂ ಅವ್ರ ತಾಯಿಯಾಗಿರಬೇಕು ಅಂತ ಆಸೆ ಪಡ್ತೀನಿ ನಾನು. ಅಂದರೆ ಮಕ್ಕಳು ನಾನು ಇದೇ ತಾಯಿ ಹೊಟ್ಟೆಲಿ ಹುಟ್ಟಬೇಕು ಅಂತ ಹೇಳ್ತಾರೆ, ಆದರೆ ತಾಯಿಯಂದಿರ ಥರ ಹೇಳ್ಕೊಳ್ಳೋದು ಅದು ತುಂಬ ಕಮ್ಮಿ. ಬಟ್ ನೀವು ಆ ಮಗನ ಬಗ್ಗೆ ಅಷ್ಟೊಂದು ಹೆಮ್ಮೆ ಇಟ್ಕೊಂಡು ನಾನೇ ಒಂದು ತಾಯಿ ಮುಂದಿನ ಜನ್ಮದಲ್ಲೂ ಆಗಬೇಕು ಅಂತ ಹೇಳ್ತಿದ್ದೀರಾ. ಜನ್ಮ ಅಲ್ಲ, 7 ಜನ್ಮಕ್ಕೂ ನಾನು ಅವ್ರ ತಾಯಿಯಾಗಿರಬೇಕು ಅಂತ ಆಸೆ ಪಡ್ತೀನಿ. ಯಾಕೆ ಅಷ್ಟೊಂದು ಮಗನ ಮೇಲೆ ಅಷ್ಟೊಂದು ಲವ್? ಯಾಕೆ ಎಲ್ಲ ತಾಯಂದ್ರಿಗೂ ಮಗನ ಮೇಲೆ ಲವ್ ಇರುತ್ತೆ, ಬಟ್ ನಿಮಗೆ ಅಷ್ಟೊಂದು ಲವ್ ಯಾಕೆ? ಆ ಥರ ನನ್ನ ಮಗ ನನ್ನ ಮಗು ಥರ ಇದ್ದಾನೆ. ಅವ್ನು ಯಾವತ್ತೂ ಏನೇ ತಪ್ಪು ಮಾಡೋದು ಸಹಜ. ಹಾಗಾಗಿ ಮಕ್ಕಳಂದ್ಮೇಲೆ ತಪ್ಪು ಮಾಡ್ತಾರೆ, ತಿದ್ದಿ ಸಾರಿ ಕೇಳ್ತಾನಲ್ಲ, ಅದು ನಂಗೆ ತುಂಬ ಇಷ್ಟ. ಅವನು ಯಾವಾಗಲೂ ತುಂಟುತನ ಇದ್ದೇ ಇದೆಯಲ್ಲ, ಅವನಿಗೆ ಯಾವತ್ತೂ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಲ್ಲ ಯಾರಿಗೂ. ಅದು ನನಗೆ ತುಂಬ ಇಷ್ಟ. ಇನ್ನು ಕಾರ್ತಿಕ್ದು ಹೆಂಗರಳು ಅಂತ, ಯಾಕಂದರೆ ತಂಗಿನ ಕಂಡ್ರು ಅಷ್ಟೊಂದು ಇಷ್ಟ, ಅಮ್ಮನ ಕಂಡ್ರು ಅಷ್ಟೊಂದು ಇಷ್ಟ. ಈವನ್ ಮನೇಲಿ ಕೂಡ ಎಲ್ಲರ ಜೊತೆನೂ ಬಾಂಡಿಂಗು ತುಂಬ ಚೆನ್ನಾಗಿತ್ತು ಹೆಣ್ಮಕ್ಳ ಜೊತೆಗೆ. ಅಂದರೆ ಒಳ್ಳೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಾದ್ರೂ ಆಗಿರ್ಬೋದು, ಅವ್ರ ಬಗ್ಗೆ ಕೇರ್ ಮಾಡೋದಾಗಿರ್ಬೋದು. ಈ ವಿಚಾರದಲ್ಲಿ ಕಾರ್ತಿಕ್ ಹೆಂಗೆ? ತುಂಬ ಕೇರಿಂಗು. ನನಗೆ ಹುಷಾರಿಲ್ಲ, ಅವ್ನು ಮಾತ್ರೆ ತೊಗೊಳೋದನ್ನೇ ಜ್ಞಾಪಿಸ್ತಾ ಇದ್ದಿದ್ದು ನನ್ನ ಮಗ. ಅಲ್ಲಿ ಬಿಗ್ ಬಾಸ್ಗೆ ಹೋದಾಗಿಂದ ನಾನು ತುಂಬ ಮರಿತಾ ಇದ್ದೀನಿ, ಮಾತ್ರ ಒಂದೊಂದ್ಸರಿ ಮರ್ತೇ ಬಿಡ್ತೀನಿ. ಅವನು ಹೊರಗಡೆ ಎಲ್ಲರೂ ಅವ್ರ ಫ್ರೆಂಡ್ಸ್ ಜೊತೆ ಹೋಗಲಿ, ಅಮ್ಮ ಮಾತ್ರ ತೊಗೊಂಡ್ರ ಫೋನು. ನಾನು ಅವ್ನು ಬೆಂಗಳೂರಿಗೆ ಬಂದಾಗಿಂದ ಇದುವರೆಗೂ ನಾನು ಒಂದು ಫೋನ್ ಇಲ್ಲ ಅಂತ ಇರ್ತಾರಲ್ಲ, ಪ್ರತಿದಿನ ಫೋನ್ ಮಾಡ್ತಾಯಿದ್ದೆ. ಅವ್ನು ನನಗೆ ವಿಚಾರಿಸ್ತಾ ಇದ್ದ, ಮಾತ್ರ ತೊಗೊಳ್ಳಿ ಅಮ್ಮ, ನಿಮ್ಗೆ ಹುಷಾರು, ನೀವು ಹುಷಾರು ಅಂತ. ಅವ್ರ ತಂದೆ ಆದರೂ ಅಷ್ಟೇ, ನಾನಾದರೂ ಅಷ್ಟೇ. ಅವ್ರ ತಂದೆ ಇದ್ದಾಗಲೂ ಅಷ್ಟೇ, ಅವ್ರ ತಂದೆ ಹೋದ್ಮೇಲೂ ಅಷ್ಟೇ. ತುಂಬ ನಮ್ಮಿಬ್ಬರನ್ನು, ನನ್ನ ಮಗಳನ್ನ, ನಮ್ಮ ಮನೆಯವ್ರನ್ನ, ಮೂರು ಜನನೂ ಅವನು ಒಂದೇ ಥರ ಒಳ್ಳೆ ಇದಾಗಿ ನೋಡ್ತಾರೆ. ನಾವು ನೋಡ್ತಾ ಇರ್ಬೇಕಾದ್ರೆ ಅಮ್ಮಂಗಿಂತ ಜಾಸ್ತಿ ತಂಗಿ ಮೇಲೆ ಜಾಸ್ತಿ ಕಾರ್ತಿಕ್ಗೆ ಅಂತ ಇದೆ. ಇಬ್ಬರ ಮೇಲೂ ತಾಯಿ ಒಂದು ಕಣ್ಣಾದರೆ ತಂಗಿ ಒಂದು ಕಣ್ಣು ಅಂತ ಇಬ್ರು. ಅದರಲ್ಲೂ ತಂಗಿ ಪ್ರೆಗ್ನೆಂಟ್ ಆದಾಗ ಒಂದು ಮಗು ಬರುವಿಕೆಗೋಸ್ಕರ ತುಂಬ ಕಾಯ್ತಾ ಇದ್ರು. ಬಿಗ್ ಬಾಸ್ ಮನೆ ಒಳಗಡೆ ತುಂಬ ಸಲ ಹೇಳ್ಕೊಂಡಿದ್ರು, ಮಗು ನೋಡಬೇಕು, ನನ್ನ ಮಗು ನೋಡಬೇಕು ಅಂತ. ಹೌದೌದು, ನಾನೊಂಥರ ಆಸೆ ಪಟ್ಟೆ. ಅದೇ ಅವನು ಡೊಳ್ಳು ಸಿನಿಮಾದ್ರದ್ದು ಕುಂತ ಡ್ರೆಸ್ ಹಾಕ್ಕೊಂಡು ಅಲ್ಲಿ ಒಳಗಡೆ ಬರಬೇಕು ಅಂತ. ಬಟ್ ಅವನ ಆಸೆ ಇತ್ತಲ್ಲ, ಅದು ಈಡೇರ್ತು ಅಂತ ನಾನು ಅನ್ಕೋತೀನಿ. ಓಕೆ, ಇನ್ನು ಮನೆ ಒಳಗಡೆ ಅವ್ರನ್ನ ಸಾಕಷ್ಟು ಡೌನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನಗಳು ನಡೀತು ಬೇರೆ ಕಂಟೆಸ್ಟೆಂಟ್ಗಳಿಂದ. ಅಂದರೆ ಯಾಕಂದರೆ ಎಲ್ಲರೂ ಗೆಲ್ಲೋದಕ್ಕೋಸ್ಕರ ಹೋಗಿರ್ತಾರೆ, ಅವ್ರು ಆಡ್ತಾ ಇರ್ತಾರೆ. ಆ ವಿಚಾರದಲ್ಲಿ ಕಾರ್ತಿಕ್ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು. ಅಷ್ಟೊಂದು ಸ್ಟ್ರಾಂಗ್ನೆಸ್ಸು ಕಾರ್ತಿಕ್ಗೆ ಯಾರಿಂದ ಬಂದಿದೆ? ಯಾರಿಂದ ಅಂತ ಹೇಳೋದು? ಇಬ್ಬರಿಂದನೂ, ತಂದೆ ತಾಯಿ ಇಬ್ಬರಿಂದನೂ. ತಂದೆ ಅವನೇ ಹೇಳಿದ್ದಾನೆ, ಅಪ್ಪ ತಂದೆ ಅಂದರೆ ಗೆಳೆತನ, ತಾಯಿ ಅಂದರೆ ಒಳ್ಳೆತನ ಅಂತ ಹೇಳಿದ್ದೇನಲ್ಲ, ಅದಷ್ಟೇ. ಇನ್ನು ಕಾರ್ತಿಕ್ ಅವರು ಕುಗ್ಗಲ್ಲ, ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತಾರೆ. ಅಷ್ಟೊಂದು ಸ್ಟ್ರಾಂಗ್ ಆಗಿರೋದನ್ನ ನೋಡಿದಾಗ ಒಬ್ಬ ತಾಯಿಯಾಗಿ ನಿಮ್ಗೆ ಏನಿಸುತ್ತೆ? ತುಂಬ ಖುಷಿ. ಅವನು ಮೊದಲಿಂದನೂ ಸ್ಟ್ರಾಂಗೇ. ಅವನು ಯಾವತ್ತೂ ಕಣ್ಣೀರು ಹಾಕ್ತಾ ಇರಲಿಲ್ಲ, ಏನೇ ಆದ್ರೂ. ಒಂದ್ಸರಿ ಅದೇ ಅವ್ರ ತಂದೆ ತೀರೋದಾಗ ಮಾತ್ರ ಅವನು ತುಂಬ ಅಲ್ಲಿ ಹಾಸ್ಪಿಟಲಲ್ಲಿ ಅದು ಮಾಡಿದ್ರೆ ಬಿಟ್ಟರೆ ಅವನು ಯಾವಾಗಲೂ ಕಣ್ಣೀರು ಹಾಕ್ತಾ ಇರಲಿಲ್ಲ. ನಾನು ಕಣ್ಣೀರು ಹಾಕಿದ್ರು ಅವನು ಇಷ್ಟಪಡಲ್ಲ. ನಾನು ಕಣ್ಣೀರು ಹಾಕೋದೇ ಇಷ್ಟಪಡಲ್ಲ. ನಾನು ಬಿಗ್ ಬಾಸ್ಗೆ ಹೋದಾಗ ಅದಕ್ಕೆ ಕಣ್ಣೀರು ಹಾಕಲಿಲ್ಲ ನಾನು ಅವ್ನು ಅಳೋದನ್ನು ನೋಡಿ ನನಗೆ ಅಳ್ತಾ ಇದ್ದೀನಿ, ಅಳು ಬರ್ತಾಯಿದ್ರು ನಾನು ತಡ್ಕೋತಾ ಇದ್ದೆ. ಅವ್ನಿಗೆ ಇಷ್ಟ ಆಗಲ್ಲ ಅದು ಅಳೋದು. ಇನ್ನು ವಿನಯ್ ಆ್ಯಂಡ್ ಕಾರ್ತಿಕ್ ತುಂಬ ವರ್ಷಗಳಿಂದ, ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆಯಿಂದನೂ ಫ್ರೆಂಡ್ಸು. ಬಟ್ ಕೆಲವೊಂದ್ಸಲಿ ಒಳಗಡೆ ಜಗಳ ಆಡೋದನ್ನ ನೀವು ನೋಡಿದಾಗ, ಅವರಿಬ್ಬರು ಫ್ರೆಂಡ್ಶಿಪ್ನ ಹೊರಗಡೆ ನೋಡಿರ್ತೀರ, ಜಗಳ ಆಡೋದು ನೋಡಿದಾಗ ಹೆಂಗೆ ಅನ್ನಿಸ್ತಾ ಇದೆ? ಬೇಜಾರು ಅನಿಸ್ತಿತ್ತು, ಬೇಜಾರಾಗ್ತಿತ್ತು. ಗೇಮ್ ಇರೋದೇ ಹಾಗೆ, ಇರಲಿ ಪರವಾಗಿಲ್ಲ, ಅದೆಲ್ಲ ಗೇಮ್ ಅಂತ. ಅಂದರೆ ಇಬ್ರಿಗೊಂದು ಆಸೆ ಇತ್ತು, ಸುದೀಪ್ ಸರ್ ಕೈಯಲ್ಲಿ 2 ಕೈಯಲ್ಲಿ ನಾವೇ ಇರಬೇಕು ಅನ್ನೋ ಒಂದು ಫ್ರೆಂಡ್ಶಿಪ್ ಇರಬೇಕು ಅಂತ ಆಸೆ ಇತ್ತು ನನಗೆ. ಇರಲಿಲ್ಲ, ಇಲ್ಲ, ಬೇಜಾರಾಗ್ತದೆ. ವಿನಯ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬ ಹತ್ತಿರದಿಂದ ನೋಡಿದ್ದೀನಿ. ತುಂಬ ಒಳ್ಳೆ ಹುಡುಗ. ಅವತ್ತಿಂದನೂ ಇವತ್ತವರೆಗೂ ಇವರಿಬ್ಬರು ಒಳ್ಳೆ ಫ್ರೆಂಡ್ ಆಗಿದ್ದರು. ಬಟ್ ಏನು ತೊಂದರೆ ಇಲ್ಲ, ಗೆಲ್ಲಬೇಕಾಗಿತ್ತು, ಗೆಲ್ಲಿಲ್ಲ, ಏನು ತೊಂದರೆ ಇಲ್ಲ. ನಮ್ಮ ಬಿಗ್ ಬಾಸ್ನಲ್ಲಿ ಅವರಿಗೆ ಹೊಸ ಅಕ್ಕ ಸಿಕ್ಕಿದ್ದಾರೆ, ಒಬ್ಬರು ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ, ತನಿಷಾ ಆ್ಯಂಡ್ ಸಿರಿ ಅವರು ಕೂಡ ತಮ್ಮ ಅಂತ ತುಂಬ ಇಷ್ಟಪಡ್ತಾಯಿದ್ರು. ಹೊರಗಡೆ ಬಂದಾಗ ಕೂಡ ಅವ್ರಿಗೆ ಗೆಲ್ಲಬೇಕು ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾಯಿದ್ರು. ಅದ್ರ ಬಗ್ಗೆ ಹೇಳಿದ್ರೆ? ಹೌದು, ನನ್ನ
ಸಿರಿ ಅವ್ರನ್ನ ಹೇಳಬೇಕು ಅಂದರೂ ನಾ ತಾಯಿಯಾಗಿ ನಾನೇನು ಹೇಳಬೇಕು ಅಂತಿದ್ದನ್ನ ಸಿರಿ ಅವ್ರು ಹೇಳಿದಾರಲ್ಲ, ನಂಗೆ ತುಂಬ ಖುಷಿ ಆಗುತ್ತೆ. ಸಿರಿ ಅವ್ರನ್ನ ಕಂಡ್ರೆ ನನ್ನ ಮಗಳು ಅಂತ ಹೇಳ್ಬೋದು ಅಂತ ಆಸೆ ಅನಿಸುತ್ತೆ ನನಗೆ ಸಿರಿ ಅವ್ರನ್ನ. ಬಟ್ ತನಿಷಾನು ಒಳ್ಳೆ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡ್ರು. ಅಂದರೆ ಎಲ್ಲೋ ಕಾರ್ತಿಕ್ ಒಂದು ಕಡೆ ಡೌನ್ ಆಗ್ತಿರ್ಬೇಕಾದ್ರೆ ತನಿಷಾ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡು ನೀನು ಆಡ್ತಿರೋದು ಕರೆಕ್ಟ್ ಇದೆ, ತಲೆ ಕೆಡಿಸ್ಕೊಬೇಡ, ಆಡು ಅಂತ ಸಿಕ್ಕಾಪಟ್ಟೆ ಪುಷ್ ಮಾಡೋರು. ಅದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ? ತನಿಷಾ ಅವ್ರು ಹೊರಗಡೆ ಬಂದಾಗ ಏನು ಫೋನ್ ಮಾಡಿದ್ರೆ ಮಾತಾಡಿದ್ರೆ ಏನಂತ? ಮಾತಾಡಿದ್ರು, ಫೋನ್ ಮಾಡಿಲ್ಲ. ಬಟ್ ಇಲ್ಲಿ ಬಿಗ್ ಬಾಸಲ್ಲಿ ಅವತ್ತು ಫಿನಾಲಲ್ಲಿ ಅವರು ತುಂಬ ಬ್ಯುಸಿ ಇದ್ರಂತೆ, ಮಾತಾಡಿದ್ರು. ಇನ್ನು ಕೊನೆಯದಾಗಿ ಲಾಸ್ಟಲ್ಲಿ ಪ್ರತಾಪ್ ಒಂದು ಕೈಯಲ್ಲಿ ಪ್ರತಾಪ್ ಇರ್ತಾರೆ, ಇನ್ನೊಂದು ಕಡೆ ಕಾರ್ತಿಕ್ ಇರ್ತಾರೆ. ಆ ಮೂಮೆಂಟ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಎಷ್ಟು ಟೆನ್ಷನ್ ಇತ್ತು, ಎಷ್ಟು ಭಯ ಆಯಿತು, ಕೊನೆಗೆ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ನನಗೆ ಟೆನ್ಷನ್ನೇ ಇರಲಿಲ್ಲ, ನನಗೆ ನಂಬಿಕೆ ಇತ್ತು ಬಂದೇ ಬರ್ತಾನೆ ಅಂತ. ಮೊದಲು ಹಾಗೆ ಹೇಳಿದೆ, ಮೊದಲು ಹೋದಾಗಲೂ ಅವನ ಕೊನೆ ತನಕ ಇರ್ತಾನೆ ಅಂತ. ಅದರ 3 ಕೋಟಿ ಜನ ವೋಟ್ ಮಾಡಿದ್ದಾರೆ. ಅವ್ರಿಗೆ ಕರ್ನಾಟಕ ಜನತೆಗೆ ನೀವು ಒಬ್ಬ ತಾಯಿಯಾಗಿ, ಕಾರ್ತಿಕ್ ಮಹೇಶ್ ತಾಯಿಯಾಗಿ, ಬಿಗ್ ಬಾಸ್ ವಿನ್ನರ್ ತಾಯಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮಸ್ಕಾರ. ಕರ್ನಾಟಕ ನಮಸ್ಕಾರ. ಕನ್ನಡ ಸಮಸ್ತ ಜನಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು.